ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗಿಂದ ಗೈಸ್ ಯಾವ ಥರ ಗಾಯ್ಸ್, ಇವತ್ತು ನಾವು ಇಷ್ಟು ಜನ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಗಾಯ್ಸ್? ನಮಗೆ ನಿನ್ನೆ ಸೆಮ್ ಎಕ್ಸಾಮ್ ಮುಗೀತು. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬರ್ರಿ ನಮ್ಮ ಊರಿಗೆ ಹೋಗೋಣ. ಏಯ್, ನಾನು ಆನ್ ಮಾಡಿದ್ದಾಳೆ ಗಾಯ್ಸ್. ನಿನ್ನೆನೇ ಮುಗೀತು ಎಕ್ಸಾಮು. ಬಟ್ ನಾವು ನಿನ್ನೆನೇ ಹೋಗ್ಬೇಕಂತ ಅನ್ಕೊಂಡ್ವಿ, ಆದರೆ ಟೈಮ್ಸ್ ಆಗಲಿಲ್ಲ ಗೈಸ್. ಇದು ಮ್ಯಾನ್ಯುಯಲ್ ಕೊಡೋದಿತ್ತು, ಮತ್ತು ಅಸೈನ್ಮೆಂಟ್ ಕೊಡೋದಿತ್ತು, ಬರ್ದೆ ಎಲ್ಲ ಕೊಡೋಷ್ಟೊತ್ತಿಗೆ ಟೈಮ್ ಆಯ್ತು, ಅದಕ್ಕೆ ಹೋಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆ 6:50 ಆಗೈತೆ ಗೈಸ್. ಇವಾಗ ಬಿಡ್ತಾಯಿದ್ದೀವಿ ಹಾಸ್ಟೆಲ್. ನಾವು ಹೋಗೋಷ್ಟೊತ್ತಿಗೆ ಒಂದು 11 ಗಂಟೆ ಆಕತಿ. ನಾವು 7 ಗಂಟೆಗೆ ಐತಂತ ಜಲ್ದಿ ಬಂದ್ವಿ, ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ 7:20ಕ್ಕೆ ಐತಂತೆ ಬಸ್ಸು. ಇವಾಗ ವೆಯ್ಟ್ ಮಾಡಬೇಕು ಗೈಸ್ 20 ನಿಮಿಷ. ಗೈಸ್, ನಮ್ಮ ಕಾಲೇಜ್ ಹೆಂಗೆ ಕಾಣ್ತದೆ ನೋಡ್ರಿ, ಬೆಳಗ್ಗೆ ತೋರಿಸ್ತೀನಿ. ಗಾಯ್ಸ್, ನಮ್ಮದು ಅಗ್ರಿಕಲ್ಚರ್ 3rd ಸೆಮ್ ಮುಗೀತು. 20 ದಿವಸ ರಜಾ ಕೊಟ್ಟಾರೆ ಗೈಸ್. ಫಾರ್ ದ ಫಸ್ಟ್ ಟೈಮ್ ಭಾಳ ದಿವಸ ರಜಾ ಕೊಟ್ಟಿದ್ದಾರೆ. ಸರ್ಯಾಗಿ ಎಂಜಾಯ್ ಮಾಡಿರಿ ಅಂತ. ರಂಗೋಲಿ ಕಲೀರಿ ಅಂತ ಹೇಳ್ತಿದ್ದಾರೆ. ರಜಾಗೆ ಟೈಮ್ ವೇಸ್ಟ್ ಮಾಡಿಬಿಡ್ರಿ, ರಂಗೋಲಿ ಎಲ್ಲ ಕಲೀರಿ, ಏನಾದರೂ ಸ್ಕಿಲ್ ಡೆವಲಪ್ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ ಸೋಮಶೇಖರ್ ಸರ್. ಗೈಸ್, ನಮ್ಮ ಸೋಮಶೇಖರ್ ಸರ್ ಹೇಳಿದ್ದಾರೆ. ಅವ್ರು ಹೇಳಿರೋದನ್ನ ಫಾಲೋ ಮಾಡೋಣ ಗೈಸ್. ನಿಮಗೂ ರಜಾ ಕೊಟ್ಟಾಗ ನೀವು ಟೈಮ್ ವೇಸ್ಟ್ ಮಾಡಿದೆ ರೀಲ್ಸ್ ನೋಡ್ಕೊಂತ ನಿನ್ನ ನೋಡಿಲ್ಲ ಅಂದ್ರೆ ಅವ್ರಿಗೆ ವ್ಯೂಸ್ ಬರ್ತದೆ, ನಿನಗೆ ವ್ಯೂಸ್ ಬರಲ್ಲ ಅಂತ ಹೇಳ್ತಲ್ಲ ಗೈಸ್. ಯೂಟ್ಯೂಬ್ ಒಳಗೆ ಶಾರ್ಟ್ಸ್ ನೋಡ್ರಿ ಗೈಸ್, ರೀಲ್ಸ್ ನೋಡ್ಬೇಡ್ರಿ. ಮತ್ತು ಸ್ಕಿಲ್ ಡೆವಲಪ್ ಮಾಡ್ಕೊಳ್ರಿ ಗೈಸ್. ಇಷ್ಟು ಟೈಮ್ ಅಂತ ಇಟ್ಕೊಳ್ರಿ ಗೈಸ್ ರೀಲ್ಸ್ ನೋಡೋಕ್ಕೆ. ಅದು ನೋಡ್ಕೊಂತ ಕೂತ್ಕೊಂಡ್ರೆ ನೋಡ್ತಾನೆ ಇರ್ಬೇಕಂತ ಅನಿಸ್ತಿರ್ತೈತೆ. ಅದೇ ಕೇಳ್ತಿದ್ರಿ ಯಾವ ಕಾಲೇಜ್ ಅಂತ ಗೈಸ್. ತೋರಿಸ್ತಿದ್ದೀನಿ ನೋಡ್ರಿ ನಮ್ದು ಯಾವ ಕಾಲೇಜ್ ಅಂತ. ಗೈಸ್, ಈ ಲೆಟರ್ಸ್ ಫುಲ್ ಫಾರ್ಮ್ ಏನಂತ ಕಮೆಂಟ್ ಮಾಡಿರಿ ಗೈಸ್. ನಾವು ಹಾಸ್ಟೆಲಲ್ಲಿ ಇರೋದ್ರಿಂದ ಈ ಥರ ಎಂಟ್ರಿ ಮಾಡಿ ಹೋಗಲೇಬೇಕು ಗೈಸ್, ಕಂಪಲ್ಸರಿ. ಇದು ಹಾಸ್ಟೆಲಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಗೈಸ್. ಅಲ್ಲಿ ಗ್ರೀನ್ ಕಲರ್ ಕಾಣ್ತೈತಲ್ಲ, ಅದೇ ನೋಡ್ರಿ ಗೈಸ್ ಬಸ್ ಸ್ಟ್ಯಾಂಡು. ಗೈಸ್, ನಾವು ಬಸ್ಸಿಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಬಸ್ಸು 7:20ಕ್ಕೆ ಐತಂತೆ. ಚಿನ್ಮಯಿಂದು ಎಕ್ಸಾಮ್ ಇರೋದ್ರಿಂದ ಅವಳು ಲೇಟ್ ಆಕತ್ತೆ ಅಂತ ಅವಳು ಆಟೋಗೆ ಫೋನ್ ಮಾಡಿದಾಳೆ ಗೈಸ್. ಇವಾಗ ರಾಜೇಶ್ ಅಂಕಲ್ ಬರ್ತಾರೆ, ಆಟೋದಾಗ ಹೋಗ್ತಿದ್ದೀವಿ ನಾವು ಗೈಸ್. ಅಲ್ಲಿ ಆಟೋ ಬರ್ತೈತಲ್ಲ, ಅದೇ ರಾಜೇಶ್ ಅಂಕಲ್ ಆಟೋ. ಇವಾಗ ನಾವು ಅದ್ರೊಳಗೆ ಹೋಗ್ತಾ ಇದ್ದೀವಿ ಗೈಸ್. ಬರ್ರಿ ಹೋಗೋಣ. ಗೈಸ್, ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾವು ಇರುವಕ್ಕಿಯಿಂದ ಆನಂದಪುರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ಬಸ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಬಸ್ ಬಂತು, ಹೋಗ್ತಾ ಇದ್ದೀವಿ. ತಂದಿಲ್ಲ ನಿಜ ಗೈಸ್. ರಸನ ಊರಿಗೆ ಬರೋ ಅವಸರದಾಗೆ ಆಧಾರ್ ಕಾರ್ಡ್ ಮಾರ್ಕ್ ಬಂದಾಳೆ. ಇವಾಗ ಗೈಸ್, ನಾವು ಬೇಕ್ರಿಗೆ ಹೋಗಿದ್ವಿ ತಿನ್ನೋಣ ಅಂತ. ಬಸ್ ಬಂತು, ಜಲ್ದಿ ಒಡ ಬಂದ್ವಿ ಗೈಸ್. ತಿನ್ನೋಕ್ಕೆ ಏನೂ ಆಗಿಲ್ಲ. ಊರಿಗೆ ಹೋಗಿ ಶಿವಮೊಗ್ಗಕ್ಕೆ ಬಂದ್ವಿ ಗೈಸ್. ಇವಾಗ ಶಿವಮೊಗ್ಗದಿಂದ ಮತ್ತೆ ಚಿತ್ರದುರ್ಗಕ್ಕೆ ಹೋಗಬೇಕು. ಇವಾಗ ಹೋಗ್ತಾ ಇದ್ದೀವಿ. ಚಿತ್ರದುರ್ಗ ಬಂತು ಗೈಸ್. ವ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಅಲ್ಲಿಂದ ಬರೋದು ಸ್ವಲ್ಪ ಕೆಲಸ ಇತ್ತು. ಸೊ ಇವಾಗ ಬಂದು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ನಾವು ಅಂಗಡಿಗೆ ಹೋಗ್ತಾ ಇದ್ದೀವಿ ಗೈಸ್. ಬಾರೇ ಜಲ್ದಿ ಹೋಗೋಣ ಗೈಸ್. ಇವಾಗ ನಾವು ಅಂಗಡಿಗೆ ಹೋಗ್ತಾ ಇದ್ದೀವಿ. ಏನು ತರಕ್ಕೆ ಏನಾದರೂ ತಿನ್ನಕ್ಕೆ ತಗೊಂತಾಳಂತ ಗೈಸ್. ಯಾವಾಗಲೂ ತಿಂತಿರ್ತಾಳೆ ಇವಳು. ಇವಾಗ ನಮ್ಮ ಅಜ್ಜಿ ಮನೆ ಬಂದೀವಿ. ನಮ್ಮ ಅಜ್ಜಿ ಕೆಲ್ಸಕ್ಕೆ ಹೋಗೈತೆ, ಇಲ್ಲ ಮನೆಗೆ ಗೈಸ್. ಇವಳು ಕೂಡ ನಮ್ಮ ಮಾಮನ ಮಗಳು, ಎರಡನೇಳು ಗೈಸ್ ಇವಳು. ಗೈಸ್, ಇದು ನಮ್ಮ ಅಜ್ಜಿ ಸಾಕಿರೋ ನಾಯಿ ನೋಡ್ರಿ ಗೈಸ್. ಇದ್ರ ಹೆಸರು ರೋನಿ ಅಂತ. ನೋಡ್ರಿ ಗೈಸ್, ಎಷ್ಟು ಕ್ಯೂಟಾಗೈತೆ, ಕರ್ರಗಿದ್ರಿ ಎಷ್ಟು ಗೈಸ್. ಇವಳು ನೋಡ್ರಿ ಗೈಸ್, ನಾಯಿ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ. ನನಗದು ಮುಟ್ಟಕ್ಕೆ ಭಯ ಆಗ್ತೈತೆ ಆ ನಾಯಿನ. ನೀವು ಈ ಥರ ಯಾರಾದರೂ ಪೆಟ್ಸ್ನ, ನಾಯಿನ, ಎಸ್ಪೆಷಲಿ ನಾಯಿನ ತುಂಬ ಇಷ್ಟಪಡೋರು, ಐ ಲೈಕ್ ಡಾಗ್ ಅಂತ ಕಮೆಂಟ್ ಮಾಡಿರಿ ಗೈಸ್. ಇವಾಗ ಅಂಗಡಿಗೆ ಹೋಗಿ ಇವಾಗ ಬಂದ್ವಿ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಏನು ಮಾಡ್ತಾಯಿದ್ದೀಯಮ್ಮ? ಮೊಬೈಲ್ ನೋಡ್ತಾ ಇದ್ದೀನಿ. ಏನು ನೋಡ್ತೈತೆ ನಮ್ಮಮ್ಮ? ಏನೆಲ್ಲ ಒರೆಸಿದೆ? ಓ ಗೈಸ್, ನಮ್ಮಮ್ಮ ರಂಗೋಲಿ ಹಾಕೋದು ಹೆಂಗೆ ಅಂತ ನೋಡ್ತೈತೆ ನೋಡ್ರಿ ಗೈಸ್. ಯಾವಾಗಲೂ ರಂಗೋಲಿಗಳು ಹಾಕೋದು ನೋಡ್ತಾನೆ ಇರ್ತದೆ ಗೈಸ್ ನಮ್ಮಮ್ಮ. ಗೈಸ್, ಇವ್ರು ನಮ್ಮ ಅತ್ತಿಗೆ, ಐಶ್ವರ್ಯಗೆ ಊಟ ಮಾಡೋ ಟೈಮಿಗೆ ತಿಂಡಿ ತಿಂತಿದ್ದಾರೆ ಗೈಸ್. ಬೆಳಗ್ಗಿಂದ ತಿಂಡಿನೇ ತಿಂದಿಲ್ಲ ಗೈಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ಇವ್ರದ್ದು ಯಾವ್ದು ಮೈಲಾರಲಿಂಗಪ್ಪ ದೇವ್ರು ಗೈಸ್ ನಮ್ಮ ಐಷ ಕರೆದು. ಅದಕ್ಕೆ ನಮ್ಮ ಐಷಕ್ಕ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಟೈಮ್ ಆಗೈತೆ. ಅದಕ್ಕೋಸ್ಕರ ತಿಂಡಿ ತಿಂತೈತೆ ನಮ್ಮ ಐಷಕ್ಕ ಇವಾಗ. ಗೈಸ್, ಇವಾಗ ನಮ್ಮ ಅಜ್ಜಿ ಬಂದಿದ್ದಾರೆ.
ನಮ್ಮ ಅಜ್ಜಿಗೆ ಟೀ ಮಾಡ್ಕೊಡ್ತಿದ್ದೀನಿ ಗೈಸ್. ಅಜ್ಜಿ ತೋರಿಸ್ತಾರೆ ಅಜ್ಜಿ. ಗೈಸ್ ನೀವು ಭಾಳ ತೋರಿಸ್ರಿ, ನಿಮ್ಮ ಅಜ್ಜಿ ತೋರಿಸ್ರಿ ಹೇಗಿದ್ದಾರೆ ನೋಡಬೇಕು ನಾವು ಅಂತ. ಸೊ ಬಂದಿದ್ದಾರೆ ನೋಡ್ರಿ ಗೈಸ್ ನಮ್ಮ ಅಜ್ಜಿ. ನೋಡಿ ಗೈಸ್ ಇದು ನಮ್ಮ ಅಜ್ಜಿ. ಏನು ನೀನೇನು ಹೇಳು? ಹಾಂ ಬಾ ನೀನು ನೋಡವ ಯಾರಿಗೆ ತೋರಿಸ್ತೀಯ? ಮೂವರಿಗೂ. ಗೈಸ್ ಇದೆ ನಮ್ಮ ಅಜ್ಜಿ ಗೈಸ್. ಇವಾಗ ಬಂತು ಕೆಲಸದಿಂದ. ಅವಾಗಲೇ ಮನೆ ಹತ್ರ ಹೋಗಿದ್ವಿ ಅಜ್ಜಿ, ಅದನ್ನು ವಿಡಿಯೋ ಮಾಡ್ಕೊಂಡೆ. ಅಜ್ಜಿ ಇಲ್ಲ ನೋಡ್ರಿ ಗೈಸ್ ಅಂತ. ಯಾರಿಗೆ ಮಾಡ್ತಾ ಇದೀಯ ಹಂಗೆ? ನೀನೇ ಏನೇ ಯಾಕೆ ಬಿಡ್ತೀಯ ಹಂಗೆ? ನೀನು ನೋಡ್ಲಿ ಎಲ್ಲರೂ. ಬಿಸಿ ಬಿಸಿ ಕಾಫಿ ರೆಡಿ ಗಾಯ್ಸ್. ಇವಾಗ ನಾನು ನಮ್ಮ ಅಜ್ಜಿಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಇವರೇ ಗೈಸ್ ಕಾಫಿ ಮಾಡಿದ್ದು, ಇವರೇ ಕೊಡೋದು ಇವಾಗ. ಗೈಸ್ ರೀಲ್ಸ್ ಮಾಡಿದ್ದಾಳೆ, ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ರೀ ಗೈಸ್. ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬಿಗೆ ಹಾಕ್ತೀನಿ ಗೈಸ್. ನಾನು ಯೂಟ್ಯೂಬಿಗೆ ಶಾರ್ಟ್ಸ್ ಒಳಗೆ ಹಾಕಿರ್ತೀನಿ, ನೋಡಿರಿ ಎಲ್ಲ ನೋಡಿ ಲೈಕ್ ಮಾಡಿ ಗೈಸ್. ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ಸುಸ್ತಾಗಿತ್ತು, ಒಂದು ಹೆಜ್ಜೆ ರೆಸ್ಟ್ ಮಾಡಿ ಇವಾಗ ಮತ್ತೆ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ತೇಜಸ್ವಿನಿ ಹೋಗೋಣ. ಗೈಸ್ ನಿಮಗೂ ತೋರಿಸ್ತೀನಿ ಬರ್ರಿ ಪಾನಿಪುರಿ ತಿನ್ನೋದು. ಗೈಸ್ ನಾವು ಇವಾಗ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ, ರೋಡಂಗೆ ನಡ್ಕೊಂಡು. ಅಣ್ಣ ಮತ್ತೇನು ತಿಂತೀನಿ? ಸಾಕಲ್ಲ ಗೈಸ್, ಒಂದು ಪ್ಲೇಟ್ ಪಾನಿಪುರಿ. ಪರವಾಗಿಲ್ಲ ಗೈಸ್, ನಾನು ಕರೆಸ್ಕೊಂತೀನಿ ವಾಕ್ ಮಾಡಿ. ಇವಾಗ ಹೆಂಗೂ ಗಾಡಿ ಕ್ರಸ್ ಹೊಟ್ಟೆ ಹೇಗಿತ್ತು ಸಾಕು. ಗೈಸ್ ನಾ ಬಂದಿರೋದು ನಮ್ಮ ದೊಡ್ಡಮ್ಮರ ಮನೆಗೆ ಗೈಸ್. ಇಲ್ಲೇ ನಮ್ಮ ಚಿತ್ರದುರ್ಗದಾಗಿರೋದು ನಮ್ಮ ದೊಡ್ಡಮ್ಮರ ಮನೆ, ಗ್ಯಾರಂಟಿ ಒಳಗೆ ಇರೋದು ಗೈಸ್. ನಮ್ಮ ದೊಡ್ಡಮ್ಮರ ಮನೆಗೆ ಯಾವಾಗಲೂ ಬರ್ತೀನಿ ಅಂತ ಹೇಳ್ತಿದ್ದೆ. ನಿಮಗೆ ನಮ್ಮ ದೊಡ್ಡಮ್ಮನ ತೋರಿಸ್ತೀನಿ ನೋಡಿ ಗೈಸ್. ಗೈಸ್ ಇವರೇ ಗೈಸ್ ನಮ್ಮ ದೊಡ್ಡಮ್ಮ. ಗೈಸ್ ನಾನು ಯಾವಾಗಲೂ ರಜಾ ಬಿಟ್ರೆ ನಮ್ಮ ದೊಡ್ಡಮ್ಮರ ಮನೆಗೆ ಗೈಸ್ ಬರೋದು. ನಮ್ಮ ಮನೆಗೆ ಹೋಗೋದೇ ಕಮ್ಮಿ. ಚೆನ್ನಾಗಿ ಅಡುಗೆ ಮಾಡ್ತೈತೆ ಗೈಸ್ ನಮ್ಮ ದೊಡ್ಡಮ್ಮ. ಒಂದ್ಸತಿನಾದ್ರೂ ನೀವು ಟೇಸ್ಟ್ ಮಾಡಬೇಕು ಬಂದು. ನಮ್ಮ ಮನೆ ಇಲ್ಲೇ ಗ್ಯಾರಂಟಿ ಆಗಿರೋದು, ಬರ್ರಿ ಗೈಸ್. ಗೈಸ್ ನಾನು ವ್ಲಾಗ್ಸ್ನ ಟಿವಿ ಒಳಗೆ ಹಾಕಿ ನೋಡ್ತಾ ಇದ್ದೀವಿ. ಗೈಸ್ ಇವಾಗ ತೇಜು ಅಡುಗೆ ಮಾಡಿದ್ದಾಳೆ, ಬರ್ರಿ ಟೇಸ್ಟ್ ಮಾಡೋಣ ಗೈಸ್. ಈ ರೆಸಿಪಿನ ನಾನು ಶಾರ್ಟ್ಸ್ ಒಳಗೆ ಹಾಕಿರ್ತೀನಿ, ಹೋಗಿ ಸರ್ಚ್ ಮಾಡ್ರಿ ಗೈಸ್, ನೋಡ್ರಿ ಗೈಸ್. ಇವಾಗ ನಾವು 7 ಅಪ್ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ 7 ಅಪ್ಪು ಜ್ಯೂಸು, ಇವಳು ಜ್ಯೂಸ್ ಕುಡಿತಿದ್ದಾಳೆ. ಸಣ್ಣವರಿಗೆಲ್ಲ ಜ್ಯೂಸು, ದೊಡ್ಡವರಿಗೆಲ್ಲ 7 ಅಪ್ ಗೈಸ್. ಇವಳು ಇನ್ನೂ 1 ಗಂಟೆ ಮಾಡ್ತಾಳೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನಾನು ವಿಡಿಯೋ ಹಾಕಿದ ತಕ್ಷಣ ನೀವೇ ಫಸ್ಟ್ ನೋಡ್ಬೋದು.